ಆರೋಗ್ಯ ಭಾಗ್ಯ ಪಾಠದ ಪ್ರಶ್ನೋತ್ತರಗಳು. ಅಭ್ಯಾಸ: ಬಿಟ್ಟ ಸ್ಥಳ. ಡಾಕ್ಟರ್, ನಿನ್ನೆಯಿಂದ ಹೊಟ್ಟೆ ನೋಯುತ್ತಿದೆ. ನಿಮ್ಮ ಮನೆಗೆ ಕುಡಿಯುವ ನೀರನ್ನು ಎಲ್ಲಿಂದ ತರುತ್ತೀರಿ? ನೀವು ಕುದಿಸಿ ಆರಿಸಿದ ನೀರನ್ನು ಕುಡಿಯುತ್ತಿದ್ದೀರಾ? ಅಂತಹ ಆಹಾರ ಪದಾರ್ಥಗಳ ಮೇಲೆ ಧೂಳು ಕುಳಿತಿರುತ್ತದೆ. ಈ ವಾಕ್ಯಗಳಲ್ಲಿ ತಪ್ಪಾಗಿರುವ ಅಂಶಗಳನ್ನು ಗುರುತಿಸಿ ಸರಿಪಡಿಸಿ ಬರೆಯಿರಿ. ಮಧ್ಯಾಹ್ನ ಇಡ್ಲಿ ಚಟ್ನಿ, ಮಧ್ಯಾಹ್ನ ಮೊಸರನ್ನ ಅಥವಾ ಬೆಳಗ್ಗೆ ಇಡ್ಲಿ ಚಟ್ನಿ. ಮನೆಯ ಮುಂದೆ ಸಾರ್ವಜನಿಕ ತೊಟ್ಟಿ ಇದೆ. ಮನೆಯ ಮುಂದೆ ಸಾರ್ವಜನಿಕ ನಲ್ಲಿ ಇದೆ. ನಿನ್ನೆ ನೀನು ಸೇವಿಸಿದ್ದೆಲ್ಲವೂ ಒಳ್ಳೆಯ ಆಹಾರವಲ್ಲ. ನಿನ್ನೆ ನೀನು ಸೇವಿಸಿದ್ದೆಲ್ಲವೂ ಒಳ್ಳೆಯ ಆಹಾರವೇ ಆಗಿದೆ. ನೀನು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಬಂದಿಲ್ಲ. ನೀನು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಬಂದಿದ್ದೀಯಾ? ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಯಾರಿಗೆ ಹೊಟ್ಟೆ ನೋವು ಬಂದಿತ್ತೋ? ಕಾವ್ಯಾಳಿಗೆ ಹೊಟ್ಟೆ ನೋವು ಬಂದಿತ್ತೋ? ಹಿಂದಿನ ದಿನ ರಾತ್ರಿ ಕಾವ್ಯ ಏನನ್ನು ಸೇವಿಸಿದ್ದಳೋ? ಹಿಂದಿನ ದಿನ ರಾತ್ರಿ ಕಾವ್ಯ ಅನ್ನ ಸಾಂಬಾರ್ ಸೇವಿಸಿದ್ದಳೋ? ಮನೆಯ ಮುಂದಿನ ಚರಂಡಿ ಹೇಗಿತ್ತೋ? ಮನೆಯ ಮುಂದಿನ ಚರಂಡಿ ಕಟ್ಟಿಕೊಂಡಿತ್ತೋ? ರಸ್ತೆ ಬದಿಯಲ್ಲಿ ತೆರೆದಿಟ್ಟ ತಿಂಡಿ ತಿನಿಸುಗಳನ್ನು ಏಕೆ ತಿನ್ನಬಾರದು? ಏಕೆಂದರೆ ಅಂತಹ ಆಹಾರ ಪದಾರ್ಥಗಳ ಮೇಲೆ ಧೂಳು ಕುಳಿತಿರುತ್ತದೆ. ನೊಣ, ಸೊಳ್ಳೆಯಂತಹ ಕ್ರಿಮಿಕೀಟಗಳಿಂದ ಇವು ಮಲಿನಗೊಂಡಿರುತ್ತವೆ. ಟೋಟಿಕೆ: ಮಾದರಿಯಂತೆ ಪದ ಬದಲಾಯಿಸಿ ಬರೆಯಿರಿ. ತಿಂದಿದ್ದೆ, ತಿಂದಿಲ್ಲ. ಮಾಡಿದ್ದೆ, ಮಾಡಿಲ್ಲ. ಹೋಗಿದ್ದೆ, ಹೋಗಿಲ್ಲ. ನೋಡಿದ್ದೆ, ನೋಡಿಲ್ಲ. ಬಂದಿದ್ದೆ, ಬಂದಿಲ್ಲ. ಮಾದರಿಯಂತೆ ಬರೆಯಿರಿ. ಕೊಡ್ತೀವಿ, ಕೊಡುತ್ತೇವೆ. ಬೈತಾಳೆ, ಬೈಯುತ್ತಾಳೆ. ಹೊಂದೋದಿಲ್ಲ, ಹೊಂದುವುದಿಲ್ಲ. ಕೇಳಾಕಿಲ್ಲ, ಕೇಳುವುದಿಲ್ಲ. ಕುಡಿಯಾಕ್, ಕುಡಿಯಲು. ಈ ಚಿತ್ರಗಳನ್ನು ನೋಡಿ ನಿಮಗೆ ಏನು ಅನ್ನಿಸುತ್ತದೆ ಎಂದು ಹೇಳಿರಿ. ಮೊದಲನೇ ಚಿತ್ರವನ್ನು ನೋಡಿದಾಗ ಇಲ್ಲಿ ಮನೆಯ ಸುತ್ತ ಪ್ಲಾಸ್ಟಿಕ್ ಕಸದ ರಾಶಿ ತುಂಬಿದೆ. ಹಾಗೂ ಅಲ್ಲೇ ಇರುವಂತಹ ಒಂದು ಗುಂಡಿಯಲ್ಲಿ ಕೊಳಕು ನೀರು ತುಂಬಿದೆ. ಕ್ರಿಮಿಕೀಟಗಳು ಓಡಾಡುವುದನ್ನು ನಾವು ನೋಡಬಹುದು. ಇನ್ನು ಎರಡನೇ ಚಿತ್ರವನ್ನು ನೋಡಿದಾಗ ಶಾಲೆಯ ಪಕ್ಕದಲ್ಲಿ ತಿಂಡಿ ತಿನಿಸುಗಳನ್ನು ಮಾಡುತ್ತಿದ್ದಾರೆ. ಎಲ್ಲ ತಿಂಡಿಗಳನ್ನು ತೆರೆದೇ ಇಟ್ಟಿದ್ದಾರೆ. ಅವುಗಳ ಮೇಲೆ ನೊಣ, ಸೊಳ್ಳೆ ಮುಂತಾದ ಕ್ರಿಮಿಕೀಟಗಳು ಸುಳಿದಾಡಬಹುದು. ಇಂತಹ ಪದಾರ್ಥಗಳನ್ನು ತಿಂದರೆ ವಾಂತಿ, ಬೇದಿ, ಕಾಲರಾ ಮುಂತಾದ ರೋಗಗಳು ಸಂಭವಿಸಬಹುದು. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.